ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾತನಾಡಕ್ಕೆ ಹೊರಟಿರುವಂಥ ಒಂದು ವಿಷಯ, ನಮ್ಮಲ್ಲಿ ಅನೇಕ ಜನರು ಅನೇಕ ವಿಷಯಗಳನ್ನ ಅವರವ್ರ ಲೈಫಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವರು ಅಂದ್ಕೊಂಡಿರುವಂಥ ಕೆಲಸಗಳನ್ನ ಅವರು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಬರುವಂಥ ಉತ್ತರ ತುಂಬ ಕಡಿಮೆ. ಏಕೆ ಅಂದರೆ ಅನೇಕ ಮೂಮೆಂಟ್, ಅನೇಕ ಒಂದು ಸನ್ನಿವೇಶದಲ್ಲಿ ನಮ್ಮ ಜೀವನದಲ್ಲಿ ನಾನು ಹಾಗೆ ಮಾಡಬೇಕು, ನಾನು ಆ ಕೆಲಸವನ್ನು ಮಾಡಬೇಕು, ನಾನು ಹೀಗೆ ಮಾಡಬೇಕು ಅಂತ ಅನೇಕ ಪ್ಲ್ಯಾನ್ಸನ್ನು ಹಾಕ್ಕೊಳ್ತೀವಿ. ಬಟ್ ಒಂದು ಮೂಮೆಂಟ್ ಆದಮೇಲೆ ಆ ಪ್ಲ್ಯಾನ್ಸ್ ಎಲ್ಲ ಹಾಗೆ ಮರ್ತೋಗುತ್ತೆ. ಒಂದು ವರ್ಷದ ಹಿಂದೆ ನಾವು ಹಾಕ್ಕೊಂಡಿದ್ದಂಥ ಪ್ಲ್ಯಾನು ಇವಾಗ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ, ಮರ್ತೋಗಿರ್ತೀವಿ. ಅದರ್ವೈಸ್ ಅದು ಆ ಸನ್ನಿವೇಶ ಈಗ ರೀಸೆಂಟಾಗಿ ತಿರ್ಗಾ ಅದೇ ಥರ ಆಯಿತು ಅಂದರೆ ಆವಾಗ ಜ್ಞಾಪಕ ಬರುತ್ತೆ. ಯಾರೋ ನಿಮಗೆ 2-3 ವರ್ಷದ ಹಿಂದೆ ಅವಮಾನ ಮಾಡಿರ್ತಾರೆ, ನಿಮಗೆ ಬಾಡಿ ಶೇಮ್ ಮಾಡಿರ್ತಾರೆ. ಆ ಟೈಮಲ್ಲಿ ನೀವು ಸ್ವಲ್ಪ ನಾನು ಹಾಗೆ ಮಾಡಬೇಕು, ನಾನು ಮುಂದೆಯಿಂದ ನನ್ನ ಬಾಡಿನ ಟೇಕ್ ಕೇರ್ ಮಾಡಬೇಕು, ನಾನೊಂದು ಹೆಲ್ತಿಯಾಗಿ ಕಾಣಿಸ್ಕೊಳ್ಬೇಕು ಅಂತ ಕೆಲವು ರೆಸೊಲ್ಯೂಷನ್ಸ್ ಎಲ್ಲ ತೊಗೊಂಡಿರ್ತೀರ. ಅದಕ್ಕೋಸ್ಕರ ಕೆಲವು ಎಕ್ಸಸೈಸ್ ಎಲ್ಲ ಮಾಡಿರ್ತೀರ. ಒಂದು ಮೂಮೆಂಟ್ ಆದಮೇಲೆ ಅದನ್ನು ಮರ್ತೋಗ್ಬಿಡ್ತೀರ, ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀರ. ಅದಾದಮೇಲೆ 1 ವರ್ಷ 2 ವರ್ಷ 3 ವರ್ಷ ಆದಮೇಲೆ ಅದನ್ನು ನೀವು ಕಂಪ್ಲೀಟಾಗಿ ಫರ್ಗೆಟ್ ಆಗೋಗಿರ್ತೀರ. ಬೇರೆ ಯಾರಾದರೂ ತಿರ್ಗಾ ನಿಮಗೆ ಅವಮಾನ ಮಾಡಿದಾಗ ತಿರ್ಗಾ ಆವಾಗ ನಿಮಗೆ ಅನಿಸುತ್ತೆ, ಹೌದಲ್ವಾ, ನಾನು ತಿರ್ಗಾ ಮಾಡಬೇಕು ಅಂತ ತಿರ್ಗಾ ಆ ಟೈಮಲ್ಲಿ ತಿರ್ಗಾ ನಿಮಗೆ ಟ್ರಿಗರ್ ಆಗುತ್ತೆ. ಸೊ ಇದರ ಹಿಂದೆ ಇರುವಂತಹ ಸೈಕಾಲಜಿ ಏನು? ನಾವು ನಮ್ಮ ಲೈಫಲ್ಲಿ ಅನೇಕ ರೀತಿಯಾದಂಥ ಪ್ರಾಬ್ಲಮ್ಸಲ್ಲಿ ನಾವು ಇದ್ದೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟಿಂದ ಹಿಡಿದು ಸಾಯೋವಂಥ ವಯಸ್ಸಿನಲ್ಲಿರೋರ್ಗು ಅನೇಕರಿಗೆ ಅನೇಕ ಥರದಾದಂಥ ತೊಂದರೆ. ಓಕೆ, ನಾನು ಮಿಡ್ ಲೈಫ್ ಪರ್ಸನ್ ಆದಮೇಲೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಓಕೆ, ಒಬ್ಬ ಸ್ಟಾರ್ಟಿಂಗ್ ಫೇಸಿಂದ ಒಬ್ಬ ಸ್ಟೂಡೆಂಟ್, ಒಬ್ಬ ಯುವಕ, ಅವನು ಯಾವ್ಯಾವ ರೀತಿಯಲ್ಲಿ ತೊಂದರೆಗಳನ್ನ ಅನುಭವಿಸ್ತಾನೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಒಬ್ಬ ಸ್ಟೂಡೆಂಟ್ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಅವನಿಗೆ ಬಂದು ಒಂದು ಒಳ್ಳೆ ಮಾರ್ಕ್ ತೊಗೊಳ್ಬೇಕು, ಒಂದು ಯೂನಿವರ್ಸಿಟಿಗೆ ಅವನು ಎಂಟರ್ ಆಗಬೇಕು. ಅದಕ್ಕೋಸ್ಕರ ಅವನು ಒಂದು ಮಾರ್ಕ್ ತೊಗೊಂಡ್ರೆ ಅವನು ಒಂದು ಒಳ್ಳೆ ಯೂನಿವರ್ಸಿಟಿಗೆ ಹೋಗ್ಬೋದು. ಆ ಯೂನಿವರ್ಸಿಟಿಗೆ ಹೋಗಿ ಅವನು ಚೆನ್ನಾಗಿ ಓದೋದಂತ ಅವನಿಗೆ ಕೆಲವು ಆಪರ್ಚುನಿಟಿ ಸಿಗುತ್ತೆ. ಅದರಿಂದ ಅವನು ಒಳ್ಳೆ ಕೆಲಸಕ್ಕೆ ಹೋಗ್ಬೋದು. ಆ ಕೆಲಸಕ್ಕೆ ಹೋದ್ಮೇಲೆ ಅವನಿಗೆ ಒಳ್ಳೆ ಸಂಬಳ ಬರುತ್ತೆ. ಅದರಿಂದ ಅವನ ಲೈಫ್ ಸುಧಾರಿಸುತ್ತೆ. ಅವನ ಲೈಫಲ್ಲಿ ಅಂದ್ಕೊಂಡಿರೋವಂಥ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಬೋದು. ಲೈಫ್ನ ಅವನು ಅಂದ್ಕೊಂಡಿರೋ ಥರ ಬಾಳ್ಬೋದು. ಅವನು ಅಂದ್ಕೊಂಡಿರೋವಂಥ ವಸ್ತುಗಳನ್ನ ಅವನು ಕೊಂಡುಕೊಳ್ಬೋದು. ಈ ಥರ ಎಲ್ಲ ಅವನು ಅನೇಕ ವಿಷಯಗಳನ್ನು ಅವನು ಯೋಚನೆ ಮಾಡಿರ್ತಾನೆ. ಅದಕ್ಕೆ ಬೇಕಾಗಿರೋವಂಥ ಎಫರ್ಟ್ ಬಂದು ಈ ಮೂಮೆಂಟಲ್ಲಿ ಅವನು ಓದಬೇಕು ಅಷ್ಟೇ. ಅದರ ಒಂದು ಔಟ್ಪುಟ್ಟಿಂದ, ಈ ಒಂದು ಇನ್ಪುಟ್ಟಿಂದ ಔಟ್ಪುಟ್ ಬಗ್ಗೆ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಸೊ ಅದೆಲ್ಲ ಬರುತ್ತೆ ಅಂತ. ಓಕೆ, ಅದು ಅವನ ಒಂದು ಬಿಲೀಫ್ ತಕ್ಕನಂಗೆ, ಅವನ ಒಂದು ಕೇಪಬಿಲಿಟಿಗೆ ತಕ್ಕನಂಗೆ, ಅವನ ಒಂದು ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್ಗೆ ಯಾವ್ಯಾವ ಥರ ಅವನು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದಾನೋ ಆ ಎಕ್ಸ್ಪೀರಿಯನ್ಸ್ಗೆ ತಕ್ಕನಾಗೆ ಅವನು ಇವಾಗ ಪ್ಲ್ಯಾನ್ ಹಾಕ್ಕೊಳ್ತಾನೆ. ಇದು ನನ್ನ ಕೈಲಿ ಮಾಡೋಕ್ಕಾಗತ್ತೆ, ಇದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ. ಸೊ ಪ್ಲ್ಯಾನ್ ಹಾಕ್ಕೊಂಡು ಅಷ್ಟು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋವಂಥ ಎಲ್ಲ ದಾರಿಗಳನ್ನ ತಿಳ್ಕೊಂಡಿದ್ರೂ ಅನೇಕ ಜನರು ಆ ಕೆಲಸವನ್ನು ಮಾಡಲ್ಲ. ಇದು ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಒಂದು ಸ್ವಲ್ಪ ಕಷ್ಟ ಹೇಳೋದು. ಯಾಕೆಂದರೆ ಸಡನ್ನಾಗಿ ನೀನು ಇಷ್ಟೊಂದು ಪ್ಲ್ಯಾನ್ ಹಾಕ್ಕೊಂಡಿದ್ವಲ್ಲ, ಏನಾಯಿತು, ನಾನು ಯಾಕೆ ಹೀಗೆ ಫೇಲ್ಯೂರ್ ಆಗೋದೆ? ಒಂದು ಮೂಮೆಂಟಲ್ಲಿ ಒಬ್ಬ ಪರ್ಸನ್ಗೆ ಬಂದು ಅವನು ಅಂದ್ಕೊಂಡಿರೋವಂಥ ಕೆಲಸಗಳು ನಡೀತಾ ಇಲ್ಲ ಅಂದಾಗ ಅವನು ಲೋ ಆಗಿಬಿಡ್ತಾನೆ. ಆಗ ಅವನಿಗೆ ಕೆಲವು ಪ್ರಶ್ನೆಗಳು ಬರುತ್ತೆ. ಯಾಕೆ ನನ್ನ ಲೈಫ್ ಹೀಗಾಗೋಯ್ತು? ನಾನು ಮುಂಚೆ ಚೆನ್ನಾಗಿದ್ನಲ್ಲ, ಈಗ ನಾನು ಹೀಗಾಗಿದ್ದೇನಲ್ಲ, ಇಲ್ಲ ನನ್ನ ಲೈಫ್ ಹೀಗೆ ಇದೆಯಲ್ಲ, ಅನೇಕ ರೀತಿಯಾದಂತಹ ಪ್ರಶ್ನೆ ಬರುತ್ತೆ.
ಆ ಟೈಮಲ್ಲಿ ಅವನಿಗೆ ಕರೆಕ್ಟಾಗಿರೋವಂಥ ಉತ್ತರ ಬಂದು ಸಿಕ್ಕಲ್ಲ. ಕರೆಕ್ಟಾಗಿರೋವಂಥ ಉತ್ತರ ಬಂದು ಅವನಿಗೆ ಸಿಕ್ಕಿದ್ರೂ ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಎವ್ರಿ ಒನ್ ವಾಂಟ್ಸ್ ಟು ಗೆಟ್ ಗುಡ್ ಥಿಂಗ್ ಇನ್ ಸಿಂಪಲ್ ಅಮೌಂಟ್ ಆಫ್ ಎಫರ್ಟ್, ಬೈ ಪುಟ್ಟಿಂಗ್ ಸಿಂಪಲ್ ಅಮೌಂಟ್ ಆಫ್ ಎಫರ್ಟ್ ಅಷ್ಟೇ. ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಒಂದು ಒಳ್ಳೆ ವಿಷಯವನ್ನು ಎಕ್ಸ್ಪೆಕ್ಟ್ ಮಾಡೋವಂತಹ ಜನರು ತುಂಬ ಜನ. ಯಾಕೆಂದರೆ ಅದು ಹ್ಯೂಮನ್ ಟೆಂಡೆನ್ಸಿನೇ ಆ ಥರ ಇದೆ. ಲಾಸ್ಟ್ ವಿಡಿಯೋನ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅಮಿಗ್ಡಾಲಾ ಅನ್ನುವಂಥ ಒಂದು ಎಮೋಷ್ನಲ್ ಬ್ರೈನ್, ಅದು ಬಂದು ಆ ಸ್ಟ್ರೆಸ್ಸನ್ನು ಅದು ಹ್ಯಾಂಡಲ್ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಪ್ಲೆಜರ್ನ ಸೀಕ್ ಮಾಡೋದಕ್ಕೆ ಅದು ಆಟೋಮೆಟಿಕ್ಕಾಗಿ ಸಜೆಸ್ಟ್ ಮಾಡುತ್ತೆ. ಅದೇ ರೀತಿ ನಮ್ಮ ಲೈಫಲ್ಲಿ ಈಗಿರೋವಂಥ ಒಂದು ಮೂಮೆಂಟಲ್ಲಿ ನಾನು ಏನೋ ಒಂದು ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಅದು ಇನ್ನೊಂದು ತಿಂಗಳಾದ್ಮೇಲೆ ನಾನು ಅದೇ ಥಾಟಲ್ಲಿ ಇರ್ತೀನ ಅಂತ ಕೇಳಿದ್ರೆ ಇಲ್ಲ. ಇದಕ್ಕೆ ಉತ್ತರ ಏನು ಅಂದರೆ, ಸೈಕಾಲಜಿಕಲ್ ಆಗಿ ಥಿಂಕ್ ಮಾಡಿ ನೋಡಿದ್ರೆ ನಮ್ಮ ಮೈಂಡ್ ಬಂದು ಟೆಂಪರರಿ ಸ್ಟೋರೇಜ್. ಒಂದು ದಿನಕ್ಕೆ ಎಷ್ಟೊಂದು ಥಾಟ್ಸ್ ಬರ್ತಾ ಇರುತ್ತೆ ಅಲ್ವಾ. ಸೊ ಬೆಳಿಗ್ಗೆ ಇದ್ದಂಥ ಥಾಟ್ಸು ನೈಟ್ವರೆಗೂ ಇರಲ್ಲ, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಆದ್ದರಿಂದ ನಮಗೆ ಕೆಲವು ಥಾಟ್ಸ್, ಒಂದು ಒಳ್ಳೆ ಕೆಲಸ ಒಂದು ಇಂತಿಂಥ ಕೆಲಸ ಮಾಡಬೇಕು, ನಾನು ಒಂದು ಮೋಟಿವ್ ಆಗಿರಬೇಕು, ಮೋಟಿವ್ ಇನ್ ದ ಸೆನ್ಸ್ ನಾನು ಮಾಡಬೇಕಾಗಿರೋವಂಥ ಕೆಲಸದ ಮೇಲೆ ನಾನು ಫೋಕಸ್ಡ್ ಆಗಿರಬೇಕು ಅನ್ನೋವಂಥ ಥಾಟ್ಸ್ ಎಲ್ಲ ಬಂದಾಗ ಅವನು ಆ ಕೆಲಸವನ್ನು ಮಾಡದೇ ಇದ್ದರೆ ಅವನು ಸ್ಕ್ಯಾಟರ್ಡ್ ಆಗಿಬಿಡ್ತಾನೆ. ಬೇರೆ ಥಾಟ್ಸ್ ತಿರ್ಗಾ ನೆಕ್ಸ್ಟ್ ಆದಮೇಲೆ ನೆಕ್ಸ್ಟು ಅಂತ ಒಂದು ಅಲ್ಗಾರಿದಮ್ ಥರ ಅದು ಬರ್ತಾ ಇರುತ್ತೆ. ಸೊ ಇದೆ, ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ಒಂದು ರೀಲ್ಸಲ್ಲಿ ಅನೇಕ ರೀತಿಯಾದಂಥ ಒಂದು ವಿಡಿಯೋ ಬರ್ತಾನೆ ಇದೆ ಅಲ್ವಾ. ಒಂದಾದಮೇಲೆ ಒಂದು ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ, ಬಟ್ ಚೈನ್ಡ್ ಆಗಿ ಬರ್ತಾ ಇರುತ್ತೆ. ಬಟ್ ನಿಮಗೆ ಯಾವುದು ಕರೆಕ್ಟಾಗಿರೋ ಅಂಥದ್ದು, ನಿಮಗೆ ಯಾವುದು ಸೂಕ್ತವಾಗಿರೋವಂಥದ್ದು, ನಿಮಗೆ ಯಾವುದು ಅವಶ್ಯಕತೆ ಇರೋವಂಥದ್ದು ಅಂಥ ರೀಲ್ಸ್ ಬಂದು ತುಂಬ ಕಡಿಮೆ ಇರುತ್ತೆ. ಅದೊಂದು ಸಿಂಪಲ್ ಅಲ್ಗಾರಿದಮ್ ಅಷ್ಟೇ. ಅದು ಇನ್ನು ನಮ್ಮ ರಿಯಲ್ ಲೈಫಲ್ಲೂ ಯೋಚನೆ ಮಾಡಿ ನೋಡಿದ್ರೆ ನಮ್ಮ ತಲೆಯಲ್ಲಿ ಅನೇಕ ವಿಚಾರಗಳು ಬರ್ತಾ ಇರುತ್ತೆ. ಮೋಸ್ಟ್ ಆಫ್ ದ ಥಾಟ್ಸ್ ಬಂದು ಅದು ಅನ್ವಾಂಟೆಡ್. ಯಾಕೆಂದರೆ ಮನುಷ್ಯನ ಒಂದು ಟೆಂಡೆನ್ಸಿ ಹೇಗಿದೆ ಅಂದರೆ, ಅವನು ಈಗಿರೋವಂಥ ಒಂದು ಸ್ಟೇಟ್ ಜೊತೆ ಅವನ ಹಳೆಯ ಸ್ಟೇಟ್ ಜೊತೆ ಅವನು ಕಂಪೇರ್ ಮಾಡ್ಕೊತಾನೆ. ನಾನು ಮುಂಚೆ ಹಾಗಿದ್ದೆ, ನಾನು ಮುಂಚೆ ಹಾಗೆ ಮಾಡಿದ್ದೆ, ಹೀಗೆ ಮಾಡಿದ್ದೆ, ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು, ಈಗ ನಾನು ಹೀಗಿದ್ದೀನಿ ಅಂತ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅವನ ಒಂದು ಪರ್ಸ್ನಾಲಿಟಿ ಬಂದು ಸ್ಪ್ಲಿಟ್ ಆಗಿದೆ. ಈಗಿರೋವಂಥ ಪರ್ಸ್ನಾಲಿಟಿ ಜೊತೆ ಹಿಂದೆ ಇರೋವಂಥ ಪರ್ಸ್ನಾಲಿಟಿ ಜೊತೆ ಅವನು ಕಂಪೇರ್ ಮಾಡ್ಕೊತಾನೆ. ಅದಾದಮೇಲೆ ಇದರ ಒಂದು ಪರಿಣಾಮವಾಗಿ ಇನ್ ಕೇಸ್ ಅದು ನೆಗೆಟಿವ್ ಆಗಿತ್ತು ಅಂದರೆ, ಅವನ ಫ್ಯೂಚರಲ್ಲಿ ಯಾವುದೋ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತಾನೆ ಅಂತ ಇಟ್ಕೊಳ್ಳಿ. ಅಂಥ ಟೈಮಲ್ಲಿ ಅವನಿಗೆ ಒಂದು ಕರೆಕ್ಟಾಗಿರೋವಂಥ ಒಂದು ಕ್ಲಿಯರ್ ಮೈಂಡ್ ಸಿಕ್ಕಲ್ಲ. ಕ್ಲಿಯರ್ ಮೈಂಡ್ ಇದ್ರೂ ಅದನ್ನು ಕರೆಕ್ಟಾಗಿ ಮಾಡುವಂಥ ಶಕ್ತಿಯನ್ನು ಅವನು ಕಳ್ಕೊಂಡ್ಬಿಡ್ತಾನೆ. ಇಲ್ಲಿ ಯಾರೂ ಯಾವುದೇ ರೀತಿಯಾದಂತಹ ಸೂಪರ್ ನ್ಯಾಚುರಲ್ ಪವರ್ನ ಯಾರು ತೊಗೊಂಡು ಬಂದಿರಲ್ಲ. ಕೆಲವು ಮೂಮೆಂಟಲ್ಲಿ ಅವ್ರು ತೊಗೊಳ್ಳೋವಂಥ ಡಿಸಿಷನ್ನು, ಕೆಲವು ಥಾಟ್ಸ್ನ ಕಂಟ್ರೋಲ್ ಮಾಡಿ ಯಾವ ಥಾಟನ್ನು ಪ್ರಿಯಾರಿಟೈಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅವ್ರ ಲೈಫ್ ನಿಂತಿದೆ ಅಷ್ಟೇ. ಓಕೆ, ಅದಾದಮೇಲೆ ಇನ್ನೊಂದು ಒಳ್ಳೆ ವಿಚಾರವನ್ನು ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ಲ್ಯಾಕ್ ಸ್ಲೇಟ್ ಸಿಂಡ್ರೋಮ್ ಅಂದ್ಬಿಟ್ಟು ಒಂದು ಇದಿದೆ, ಟರ್ಮ್ ಇದೆ. ಅದು ಏನು ಅಂದರೆ, ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅಕ್ಷರಗಳನ್ನ ಕಲಿತಾರೆ, ಶೇಪ್ಸು ಅನೇಕ ವಿಚಾರಗಳಿದೆಯಲ್ಲ, ಅದನ್ನೆಲ್ಲ ಕಲಿಯೋದಕ್ಕೆ ಅವರು ಸ್ಲೇಟಲ್ಲಿ ತಿದ್ದಿ ಬರಿತಾ ಇರ್ತಾರೆ. ಒಂದು ಸ್ವಲ್ಪ ತಪ್ಪಾಗೋಯ್ತು ಅಂದರೆ ಅವರು ಅದನ್ನು ಅಳಿಸ್ಬಿಟ್ಟು, ಕಂಪ್ಲೀಟಾಗಿ ಅಳಿಸ್ಬಿಟ್ಟು ತಿರ್ಗಿ ಹೊಸದಾಗಿ ಬರೀತಾರಲ್ವ. ಅದೇ ರೀತಿ ನಾವು ನಮ್ಮ ಲೈಫಲ್ಲಿ ಅನೇಕ ರೀತಿಯಾದಂಥ ತಪ್ಪುಗಳು ನಡೆದಿದ್ರೂ, ಅನೇಕ ರೀತಿಯಾದಂಥ ವೀಕ್ನೆಸ್ ನಮಗಿದ್ರೂ, ಪ್ರತಿದಿನ ಎವ್ರಿ ನ್ಯೂ ಡೇ ಬಂದು ನಮಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಇರೋವಂಥ ದಿನ ಅಂತ ನಾವು ಪರಿಗಣಿಸ್ಕೊಂಡು ನಾವು ಮಾಡಬೇಕಾಗಿರೋವಂಥ ಕೆಲಸದ ಮೇಲೆ ಕರೆಕ್ಟಾಗಿ ಒಂದು ಸ್ಟ್ರಾಂಗ್ ಇನ್ ದ ಸೆನ್ಸ್ ನಿಮ್ಮ ಬೆಸ್ಟ್ ಎಫರ್ಟ್ ಹಾಕಿ ಆ ಕೆಲಸವನ್ನು ಮಾಡುವಂತಹ ಒಂದು ವಿಚಾರ. ಅದನ್ನು ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ
ಆ ಮಾಡೋದ್ರಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಮಾಡ್ತೀರಾ, ಅದರ ಒಂದು ಅರ್ಥನೇ ಬ್ಲ್ಯಾಕ್ ಸ್ಲೇಟ್ ಸಿಂಡ್ರೋಮ್ ಅಂದ್ಬಿಟ್ಟು. ಇದರ ಒಂದು ಮೂಲ ಉದ್ದೇಶ ಏನು ಅಂದರೆ, ನೀವು ಏನೇ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ನೀವು ಹೊಸದಾಗಿ ಒಂದು ವಿಚಾರವನ್ನು ಮಾಡುವಂಥದ್ದು ಆಪರ್ಚುನಿಟಿ ನಿಮಗೆ ಯಾವಾಗಲೂ ಇದೆ ಅನ್ನುವಂಥ ಒಂದಿದು. ಸಿಂಡ್ರೋಮ್ ಅಂದರೆ ಅದೊಂದು ನೆಗೆಟಿವ್ ಟರ್ಮ್ ಆಗಿದೆ, ಬಟ್ ಇಲ್ಲಿ ಸಿಂಡ್ರೋಮ್ ಅನ್ನೋದು ಒಂದು ಪಾಸಿಟಿವ್ ಟರ್ಮಲ್ಲಿ ನಿಂತಿದೆ ಆ ಥರ. ಸೊ ಇಲ್ಲಿ ಅನೇಕ ವಿಚಾರಗಳು ನಾನು ನಿಮ್ಮ ಹತ್ರ ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ಅನೇಕ ವಿಷಯಗಳು ನಾವು ನಮ್ಮ ಲೈಫಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಾ ಇರ್ತೀವಿ, ಪ್ಲ್ಯಾನ್ಸ್ ಎಲ್ಲ ಹಾಕ್ಕೊಳ್ತೀವಿ, ಬಟ್ ಮಾಡಲ್ಲ. ಇದಕ್ಕೆ ಕಾರಣ ಬಂದು ನಾವು ಅಂದ್ಕೊಂಡಿರೋವಂಥ ಒಂದು ಥಾಟ್ ಬಂದು ನಮ್ಮ ತಲೆಯಲ್ಲಿ ಯಾವಾಗಲೂ ನಿಂತ್ಕೊಂಡಿರಲ್ಲ. ಆ ಥಾಟ್ ಬಂದಾಗ ನಾವು ಆ ಕೆಲಸವನ್ನು ಮಾಡಬೇಕಾಗತ್ತೆ. ಒಂದು ಅದು ಯಾವಾಗ ಅಂದರೆ 20 ಸೆಕೆಂಡ್ ರೂಲ್ ಅಂದ್ಬಿಟ್ಟು ಒಂದು ಸ್ಮಾಲ್ ರೂಲ್ ಇದೆ. ಅದು ಏನು ಅಂದರೆ, ನಿಮ್ಗೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಅನಿಸಿದಾಗ 20 ಸೆಕೆಂಡ್ ಒಳಗಡೆ ಆ ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನ ಪಡೋದು, ಆ ಕೆಲಸವನ್ನು ಮಾಡೋದು. ಈ ಥರ ಮಾಡಿದ್ರಿ ಅಂದರೆ ನಿಮಗೆ ಬಂದಂಥ ಥಾಟ್ ಜೊತೆ ನೀವು ಕರೆಕ್ಟಾಗಿ ಕೆಲಸಕ್ಕೆ ಮಾಡೋಕ್ಕೆ ಹಿಡಿತಾ ಇದ್ದೀರಾ. ಅದಾದಮೇಲೆ ನಿಮ್ಮ ಮೈಂಡ್ ಟ್ರೈನ್ ಆಗುತ್ತೆ. ಅದು ಎರಡನೇದು ಇನ್ನೊಂದು ಮಾರ್ಗ ಇದೆ, ಏನು ಅಂದರೆ ನಿಮ್ಮ ಥಾಟ್ಸ್ನ ನೀವು ಡಿಸಿಪ್ಲಿನ್ ಮಾಡ್ಕೊಳ್ಳೋದು. ಬೇಕಾಗಿರುವಂಥ ವಿಷಯಗಳನ್ನ ಮಾತ್ರ ಯೋಚನೆ ಮಾಡಿ, ಬೇಕಾಗಿರುವಂತಹ ಕೆಲಸಗಳನ್ನು ಮಾತ್ರ ಮಾಡುವಂತಹ ಒಂದು ಅಭ್ಯಾಸ, ಒಂದು ಡಿಸಿಪ್ಲಿನ ನೀವು ಬೆಳೆಸ್ಕೊಂಡ್ರಿ ಅಂದರೆ, ನೀವು ನಿಮ್ಮ ಲೈಫಲ್ಲಿ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಕೆಲಸವನ್ನು ನೀವು ಖಂಡಿತ ಮಾಡ್ತೀರಾ. ಕೆಲವು ಸರಿ ತಪ್ಪಾಗ್ಬೋದು, ಕೆಲವು ಸರಿ ನಾವು ಅಂದ್ಕೊಂಡಿರೋಂಥ ರಿಸಲ್ಟ್ ಬರದೇ ಇರ್ಬೋದು, ಬಟ್ ನಾವು ಕನ್ಸಿಸ್ಟೆಂಟಾಗಿ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂದರೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರೋವಂಥ ರಿಸಲ್ಟ್ಗಿಂತ ಮಲ್ಟಿಫೋಲ್ಡ್ ಆಗಿ ನಾವು ರಿಸಲ್ಟನ್ನು ಪಡಿಬೋದು. ಈ ಥರ ಹೌದು, ಸ್ವಲ್ಪ ಕಷ್ಟ ಇದೆ. ಈಗಿನ ಕಾಲದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಈಗಿನ ಕಾಲದಲ್ಲಿ ಅನೇಕ ವಿಚಾರಗಳು ತುಂಬ ಜನಕ್ಕೆ ತಿಳಿದಿದೆ. ಆದರೆ ಇವಾಗ್ಲೂ ಎವರ್ಗ್ರೀನ್ ಆಗಿ ಇರುವಂಥ ಒಂದು ವಿಚಾರ ಏನು ಅಂದರೆ ಡಿಸಿಪ್ಲಿನ್. ನಾವು ಯಾವ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಕೆಲಸವನ್ನು ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಕಾಂಪಿಟೇಷನ್ ಹೈ ಆಗೇ ಇರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದರ ಜೊತೆಗೆ ನಾವು ಅಂದ್ಕೊಂಡಿರೋವಂಥ ರಿಸಲ್ಟ್ ಖಂಡಿತ ಸಿಕ್ಕಲ್ಲ. ನಾವು ಅಂದ್ಕೊಂಡಿರೋವಂತಹ ಒಂದು ಎನ್ವಿರಾನ್ಮೆಂಟು ಆಪರ್ಚುನಿಟಿನೂ ನಮಗೆ ಸಿಕ್ಕಲ್ಲ. ಹಾಗಿದ್ರೂ ನೀವು ಆ ಕೆಲಸವನ್ನು ಒಂದು ಕಂಟಿನ್ಯೂಡ್ ಆಗಿ ನಿಮ್ಮ ಕೈಲಾದಷ್ಟು ಚೆನ್ನಾಗಿ ಒಂದು ಎಫರ್ಟ್ ಹಾಕಿ ಒಂದು ನಿಮ್ಮದೇ ಆದಂಥ ಒಂದು ವೇನಲ್ಲಿ ನೀವು ಅದನ್ನು ಮಾಡೋದಕ್ಕೆ ಹೋದ್ವಿರಿ ಅಂದರೆ, ಒಂದು ಮೂಮೆಂಟ್ ಆದಮೇಲೆ ಅದು ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಅದು ಹೆಲ್ಪ್ ಮಾಡುತ್ತೆ. ನೀವು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ. ಸೊ ಇವತ್ತಿನ ವಿಷಯ ಇಷ್ಟೇ. ನಿಮಗೆ ಓಕೆ, ಥ್ಯಾಂಕ್ ಯು, ನಮಸ್ಕಾರ.